ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ. ಏನಪ್ಪ ಇವತ್ತು ಮಟನ್ ಸಾಂಬಾರ್ ವಿಡಿಯೋ ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ರೆ, ಇವತ್ತು ಯಾವುದೇ ರೀತಿ ವ್ಲಾಗ್ ಮಾಡ್ತಾ ಇಲ್ಲ. ಒಂದು ರೆಸಿಪಿ, ಮಟನ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಬಂದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಹಿಂದೆ ಅಮ್ಮಂದಿರು ಯಾವ ಥರ ಮಾಡ್ತಿದ್ರು ಆ ಥರನೇ ಬರುತ್ತೆ ಈ ಸಾಂಬಾರು. ಫುಲ್ ವಿಡಿಯೋ ನೋಡಿ, ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ, ಆಗಿದ್ರೆ ಮಟನ್ ಸಾಂಬಾರ್ಗೆ ಏನೇನು ಬೇಕು ಎಲ್ಲ ನೋಡ್ಕೊಬರೋಣ. 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಂತ್ಯ, ಈ 3ರಿಂದ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣಾಗಿರೋದನ್ನ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ, 1 ಕಪ್ಪು ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ, ಸ್ವಲ್ಪ ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 3 ಬೆಳ್ಳುಳ್ಳಿ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು 4 ಪೀಸ್ ಚಕ್ಕೆ, 2 ಕಾಳು ಮೆಣಸು, 1 ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 kg ಮಟನ್ಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಮಟನ್ನು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇವತ್ತು ಮಾಡ್ತೀರಾ ಸಾಂಬಾರಿಗೆ. ಹಾಗೆಯೇ ಅಲ್ಲಿ ಉಪ್ಪನ್ನ ಮಿಸ್ ಮಾಡಿದ್ದೆ, ಹಾಗಾಗಿ ಇಲ್ಲಿ ಉಪ್ಪನ್ನ ಸೇರಿಸಿ ಇಟ್ಟಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಯಾವ ಥರ ಸಾಂಬಾರನ್ನ ಮಾಡೋದು ಅಂತ ಹೇಳ್ತೀನಿ. ಇನ್ನು ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇನ್ನು ರುಬ್ಕೊಂಡಿರೋಂಥ ಮಸಾಲೆನ ಒಂದು ಬೌಲ್ಗೆ ಸಪ್ರೇಟ್ ಎತ್ತಿಟ್ಕೊಳ್ಳಿ. ನೀರಿನಂತೂ ಮಿಕ್ಸ್ ಮಾಡಲೇಬೇಡಿ. ಇನ್ನು ಮತ್ತು ಅದೇ ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದು, ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಬೇಕು ಅಂದರೆ ಕಡಲೆನ ನೋಡಿ ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಇನ್ನು ಇದನ್ನು ಅಷ್ಟೇ ತುಂಬ ಸಣ್ಣದಾಗಿ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. 2 ಥರ ಮಸಾಲೆಗಳು ರುಬ್ಬಾಯಿತು. ಇವಾಗ ಒಂದು ಕುಕ್ಕರ್ನ ತೊಗೊಳ್ಳಿ. ಸೊ ನಾನಿಲ್ಲಿ 1 kg ಮಟನ್ಗೆ ಸಾಂಬಾರು ಮಾಡ್ತಿರೋದ್ರಿಂದ ನನಗೊಂದು 5 ಲೀಟ್ರ್ ಕುಕ್ಕರ್ ಆದರೆ ಸಾಕು. ಸೊ ಕುಕ್ಕರ್ನ ಇಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಸೇರಿಸ್ಕೊಳ್ಳಿ. ಸೊ ಇಲ್ಲಿ ಟೊಮೊಟೊನ ಆದಷ್ಟು ಹಣ್ಣಾಗಿರೋ ಅಂಥದ್ದು ತೊಗೊಳ್ಳಿ, ತುಂಬಾ ಬೇಗನೆ ಆ ಎಣ್ಣೆಲಿ ಫ್ರೈ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಟೊಮೊಟೊ, ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಂತ್ಯ 3 ಸ್ವಲ್ಪನೇ ಹೆಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಥರ. ನೋಡ್ತಿದ್ದೀರಲ್ವ, ಈ ಥರ ಚೆನ್ನಾಗಿ ಬಾಡಿದ ಮೇಲೆ ಈರುಳ್ಳಿ ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಸೇರಿಸ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ ಸೇರಿಸ್ಕೊಳ್ಳಿ. ಅದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸ್ಬಿಡಿ. ಅದು ನೀರು ಸೇರಿಸ್ತು ಅಂದರೆ ಟೇಸ್ಟೇ ಹೋಗುತ್ತೆ. ಅದೇನು ಮಸಾಲೆನ ರುಬ್ಕೊಂಡಿರ್ತೀವೋ ಅಷ್ಟನ್ನೇ ಮಾತ್ರ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ನೋಡಿ, ಆ ಥರ ಸುತ್ತ ಎಣ್ಣೆ ಬಿಟ್ಕೋಬೇಕು ಮತ್ತು ಅದು ಗಟ್ಟಿ ಆಗಬೇಕು ಆ ಮಸಾಲೆ. ಅದು ತುಂಬ ಘಮ ಅಂತಿರುತ್ತೆ ಮನೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ ಮಸಾಲೆ ಚೆನ್ನಾಗಿ ಫ್ರೈ ಆದಾಗ ಅದು ಬರೋ ಫ್ಲೇವರು. ಸಾಂಬಾರು ಟೇಸ್ಟಿಯಾಗಿ ಬರಬೇಕು ಅಂದರೆ ಈ ಮಸಾಲೆ ಚೆನ್ನಾಗಿ ಬೇಯಬೇಕು, ಆವಾಗಲೇ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಬೆಂದಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಆ ಮಸಾಲೆ ಅನ್ನುವಾಗ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅನ್ನುವಾಗ ತೊಳೆದಿಟ್ಕೊಂಡಿರೋಂಥ ಮಟನ್ನ ಸೇರಿಸ್ಕೊಂಡ್ರೆ ಆಯಿತು. ಇನ್ನು ಏನು ಅಂದರೆ, ಈಗ ಈರುಳ್ಳಿ ಖಾರದಲ್ಲಿ ಮಟನ್ನ ಬೇಯಿಸ್ಕೊಂಡದು, ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಟನ್ ಬೆಂದಮೇಲೆ ಈ ಖಾರದಲ್ಲೇ ಮಟನ್ನ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಫುಲ್ ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಈ ಥರ ಈರುಳ್ಳಿ ಖಾರದಲ್ಲಿ ಮಟನ್ನ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಟನ್ನ ಬೇಯಿಸ್ಕೊಂಡು ಆಮೇಲೆ ಒಂದು 2 ಪೀಸ್ ತಿಂದರೆ ಅದು ಗೊತ್ತಾಗುತ್ತೆ ನಿಮಗೆ ಟೇಸ್ಟು. ಸಾಂಬಾರಲ್ಲಿ ಯಾವ ಥರ ಇರುತ್ತೆ, ಈ ಈರುಳ್ಳಿ ಖಾರ ಹಾಕಿರ್ತೀವಲ್ವ ಅದರಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ. ಇನ್ನು ಮಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಟಿದ್ದೀನಿ, ಅದು ಚೆನ್ನಾಗಿ ಬೇಯಬೇಕು ಈರುಳ್ಳಿ ಖಾರದಲ್ಲಿ. ಹಾಗೆಯೇ ಈ ಕಡೆ ಒಂದು ಬೌಲ್ಗೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಂಡು ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಬೋದು ಮಟನ್ಗೆ, ಆದರೆ ಅಲ್ಲಿ ಗಂಟಾಗುತ್ತೆ ಅಂತ ಹೇಳಿ ನಾವು ಯಾವಾಗಲೂ ಕೂಡ ಈ ಥರ ಒಂದು ಬೌಲ್ಗೆ ಅಚ್ಕಾರದ ಪುಡಿನ ಮತ್ತು ಧನಿಯಾ ಪುಡಿನೂ ಸೇರಿಸಿ ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈ ಥರ ಮಟನ್ ಸಾಂಬಾರಿಗೆ ಅದನ್ನು ಸೇರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ಅದನ್ನು ಮಿಕ್ಸ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಒಂದು 5 ಮಿನಿಟ್ಸಿಗೆ ಎಷ್ಟು ನೀಟಾಗಿ ಅದು ಈರುಳ್ಳಿ ಖಾರದಲ್ಲೆಲ್ಲ ಫ್ರೈ ಆಗಿ ಸ್ವಲ್ಪ ನೀರನ್ನ ಬಿಟ್ಕೊಂಡಿದೆ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿನ ಸೇರಿಸೋಣ. ಡೈರೆಕ್ಟಾಗಿ ಸೇರಿಸ್ಬೋದು, ಬಟ್ ಗಂಟಾಗುತ್ತೆ ಅಂತ ಹೇಳಿ ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತೀನಿ. ಇನ್ನು ಅಚ್ಕಾರದ ಪುಡಿದು ಹಾಕಿರ್ತೀವಲ್ವ, ಅದು ಹಾಕಿದ ತಕ್ಷಣ ನೀವು ನೀರನ್ನ ಸೇರಿಸ್ಬಿಡಿ, ಏಕೆಂದರೆ ಮಟನ್ಗೆ ಖಾರ ಹತ್ತಬೇಕಲ್ವ. ಹಾಗಾಗಿ ಒಂದು 2 ನಿಮಿಷ ಅದು ನಾನು ಏನು ಮಿಶ್ರಣ ಹಾಕಿರ್ತೀನಿ ಅದರಲ್ಲಿ ಅದು ಚೆನ್ನಾಗಿ ಬೇಯಲಿ. ಅದು ಬೆಂದಾದಮೇಲೆ ಈ ಕಾಯಿ ಮತ್ತು ಕಡಲೆನ ರುಬ್ಕೊಂಡಿರ್ತೀವಿ ನೋಡಿ, ಅದನ್ನು ಸೇರಿಸ್ಕೊಳ್ಳಿ. ಕಾಯ್ದು ಮಸಾಲೆನ ಸೇರಿಸ್ಕೊಂಡಾದಮೇಲೆ ನಿಮಗೆ ಯಾವ ಅದಕ್ಕೆ ಬೇಕು ಸಾಂಬಾರು ತಿಕ್ನೆಸ್ಸು ಅದನ್ನು ನೋಡ್ಕೊಳ್ಳಿ. ಗಟ್ಟಿಯಾಗಿರಬೇಕು ಅಂದರೆ ಎಷ್ಟು ಬೇಕು ನೀರನ್ನು ಅಷ್ಟೊಂದು ಸೇರಿಸ್ಕೊಳ್ಳಿ. ಯಾವಾಗಲೂ ಕೂಡ ಮಟನ್ ಸಾಂಬಾರು ತೆಳುವಾಗಿದ್ರೇ ಅದು ರುಚಿ ಕೊಡೋದು.
ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ. ಸೊ ನನಗೆ ಎಷ್ಟಕ್ಕೆ ಬೇಕಷ್ಟು ನೀರೆಲ್ಲ ಸೇರಿಸ್ಕೊಂಡಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಇನ್ನೇನು 3ನೇದು ಬರುವಾಗ ಆಫ್ ಮಾಡ್ತೀನಿ. ಏನಕ್ಕೆ ಅಂದರೆ ಆದಷ್ಟು ನಾನು ಈರುಳ್ಳಿ ಮಸಾಲೆಯಲ್ಲಿ ಮತ್ತು ಖಾರದ ಪುಡಿ ಹಾಕಿರ್ತೀನಲ್ವ, ಖಾರದ ಪುಡಿ ಸೇರಿಸಿರ್ತೀನಲ್ವ, ಆವಾಗಲೇ ನಾನು ಅದನ್ನು ಚೆನ್ನಾಗಿ ಬೇಯಿಸಿರ್ತೀನಿ. ಆಗ ಒಂದು 1/4% ಮಟನ್ ಬೆಂದೋಗಿರುತ್ತೆ ಆ ಒಂದು ಇದರಲ್ಲೇ. ಹಾಗಾಗಿ ನಾನು ಇಲ್ಲಿ 2 ವಿಷಲ್ ಹಾಕಿಸ್ಕೊತೀನಿ. ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ. ಸೊ ಈ ಸಾಂಬಾರನ್ನ ನನಗೆ ನನ್ನ ಅಮ್ಮ ಹೇಳ್ಕೊಟ್ಟಿದ್ದು. ನಾನು ಆದಷ್ಟು ಅಡುಗೆಗಳನ್ನ ಮಾಡೋದು ಹಳ್ಳಿಯಲ್ಲಿ ಯಾವ ಥರ ಮಾಡ್ತಿದ್ರು ಅದೇ ಥರ. ಏನಕ್ಕೆ ಅಂದರೆ ನನಗೆ ಅಡುಗೆಗಳನ್ನ ಹೇಳ್ಕೊಟ್ಟಿರೋದು ಬಂದು ನನ್ನ ಅಮ್ಮ ಆಗಿರೋದ್ರಿಂದ, ನಮ್ಮಮ್ಮ ಯಾವಾಗಲೂ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಾನು ಅಭ್ಯಾಸ ಆಗಿಬಿಟ್ಟಿದ್ದೀನಿ. ಇನ್ನು ಬೇರೆ ಮೆಥಡಲ್ಲೂ ಕೂಡ ಮಾಡ್ಬೋದು, ಬಟ್ ನನಗೆ ಆ ಮೆಥಡ್ ಹೋಲಿಸ್ಕೊಂಡ್ರೆ ನನಗೆ ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ನನಗೆ ಅಮ್ಮ ಮಾಡೋ ರೀತಿಯೇ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೇ ಮೆಥಡಲ್ಲಿ ಜಾಸ್ತಿ ನಾನು ಮಟನ್ ಸಾಂಬಾರನ್ನ ಮಾಡ್ಕೋತೀನಿ. ಇನ್ನು ಮಟನ್ ಸಾಂಬಾರ್ ಜೊತೆಗಂತೂ ಮುದ್ದೆ ಇರಲೇಬೇಕು. ಮುದ್ದೆ ಅಂತೂ ನಾವು ಮಿಸ್ಸೇ ಮಾಡಲ್ಲ. ಸೊ ಮುದ್ದೆ ಜೊತೆ ಒಳ್ಳೆ ಮಟನ್ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.